ಇದು ಕಾಂಗ್ರೆಸ್ ರಾಜಕೀಯದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ರಾಜಕೀಯ ಒಳಸುಳಿಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ. ಇದು ರಾಜ್ಯ ಕಾಂಗ್ರೆಸ್ನ ರಾಜಕೀಯದ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ ಫ್ರೀಡಂ ಟಿವಿ. ಕಾಂಗ್ರೆಸ್ ಕೋಟೆಯಲ್ಲಿ ಪರಮ ಸಂಚಲನ ಶುರುವಾಗ್ತಾ ಇದೆ. ಕುತೂಹಲ ಕಾರಣ ಆಗ್ತಾ ಇರಬಹುದು ವೀಕ್ಷಕರಿಗೆ. ಏನಿದು ಎಕ್ಸ್ಕ್ಲೂಸಿವ್ ಸುದ್ದಿ ಅನ್ನುವಂಥದ್ದು? ಎಸ್, ಪರಮೇಶ್ವರ್ ಮತ್ತು ಖರ್ಗೆ ನಡುವೆ ಮಾತುಕತೆ ಯಶಸ್ವಿಯಾಗಿದೆ. ಯಾವ ವಿಚಾರಕ್ಕೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಇದು ಕಾಂಗ್ರೆಸ್ ರಾಜಕೀಯದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ರಾಜಕೀಯ ಒಳಸುಳಿಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ. ಕಾಂಗ್ರೆಸ್ ಕೋಟೆಯಲ್ಲಿ ಪರಮ ಸಂಚಲನ ಶುರುವಾಗ್ತಾ ಇದೆ. ದೆಹಲಿ ಮಟ್ಟದಲ್ಲಿ ದಲಿತ ಸಿಎಂ ಪರಮ ರಹಸ್ಯ ಬಯಲಾಗ್ತಾ ಇದೆ. ಪರಮೇಶ್ವರ್ ಹಾಗೂ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ಭಾರಿ ಯಶಸ್ವಿಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ರಾಜ್ಯ ರಾಜಕೀಯದಲ್ಲಿ ನಿರ್ಣಾಯಕ ತಿರುವನ್ನು ಪಡೆದುಕೊಳ್ಳಬಹುದು ಈ ಬೆಳವಣಿಗೆ. ಇದು ಕಾಂಗ್ರೆಸ್ ರಾಜಕೀಯದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ರಾಜಕೀಯ ಒಳಸುಳಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು. ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ಪರಮ ಸಂಚಲನ. ದೆಹಲಿ ಮಟ್ಟದಲ್ಲಿ ದಲಿತ ಸಿಎಂ ವಿಚಾರ ಚರ್ಚೆಗೆ ಬಂದಿದೆ. ಪರಮೇಶ್ವರ್ ಮತ್ತು ಖರ್ಗೆ ಮಾತುಕತೆ ಭಾರಿ ಯಶಸ್ವಿಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಫ್ರೀಡಂ ಟಿವಿ ವೀಕ್ಷಣೆ ಮಾಡ್ತಾ ಇರುವಂಥ ವೀಕ್ಷಕರಿಗೆ ನಾವು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದುವರೆಗೆ ನಮಗಿದ್ದಂಥ ಮಾಹಿತಿಗಳು ಏನಂದ್ರೆ, ರಾಜ್ಯದಲ್ಲಿ ಸಿಎಂ ಗದ್ದುಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ 2.5 ವರ್ಷದ ಮಾತುಕತೆಯಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ. ಹಾಗಾಗಿ 2.5 ವರ್ಷದ ನಂತರದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಪಟ್ಟವನ್ನು ಬಿಟ್ಟುಕೊಡ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದನ್ನು ಹಲವಾರು ಬಾರಿ ಹೇಳಿದ್ದುಂಟು. ಕಾದು ನೋಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಹಿಂದೆ ಹೇಳ್ತಾ ಇದ್ರು. ಆದರೆ 5 ವರ್ಷ ನಾನೇ ಸಿಎಂ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ತಿರುಗೇಟು ಕೊಡ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡಿದ್ವಿ. ಆದರೆ ಸಿಎಂ ಗದ್ದುಗೆಯ ಮೇಲೆ ಕಣ್ಣಿಟ್ಟಿರುವ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಹೇರುವಂಥ ಅಥವಾ ಹೈಕಮಾಂಡ್ ಮೂಲಕ ಹೇಳಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದುಂಟು. ಆದರೆ ನಾನು ಒತ್ತಡ ಹೇರಲಿಕ್ಕೆ ಹೋಗೋದಿಲ್ಲ, ನಾನು ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ನಿಷ್ಠಾವಂತ ಅನ್ನುವಂಥ ಮಾತನ್ನ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದುದು ಉಂಟು. ಇನ್ನು ಕಾಂಗ್ರೆಸ್ ಕೋಟೆಯಲ್ಲಿ ಶುರುವಾಗಿರುವಂಥ ಈ ಭಾರಿ ಸಂಚಲನ, ಅದು ಫ್ರೀಡಂ ಟಿವಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕನಕಪುರ ಬಂಡೆಗಿಂತ ಮೊದಲೇ ಪರಂಗೆ ಸಿಎಂ ಪಟ್ಟ ಸಿಗುತ್ತಾ ಅನ್ನುವಂಥ ಕುತೂಹಲ ಇದೆ ಮತ್ತು ಆ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಒಳ ಮೀಸಲಾತಿ ಕಿಚ್ಚು ಆರಿಸೋದಕ್ಕೆ ಹೈಕಮಾಂಡ್ ಹೈ ವೋಲ್ಟೇಜ್ ಪ್ಲಾನ್ ಮಾಡ್ತಾ ಇದೆಯಾ? ಮುಂದಿನ ಚುನಾವಣೆಗೆ ಡಿಕೆಶಿಯದ್ದೇ ಸಾರಥ್ಯ ಅಂತ ಹೇಳ್ತಾ ಡಿ ಕೆ ಶಿವಕುಮಾರ್ ಅವರನ್ನ, ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ 5 ವರ್ಷ ಕನಕಪುರ ಬಂಡೆಗೆ ರಾಜ್ಯದ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಚುಕ್ಕಾಣಿಯನ್ನ ನೀವೇ ಹೊರಬೇಕು ಅನ್ನುವಂಥದ್ದನ್ನ ಹೇಳಿ ಸದ್ಯಕ್ಕೆ ಈಗ ಕುರ್ಚಿ ಬದಲಾವಣೆಯಾದ್ರೆ ದಲಿತ ನಾಯಕನಿಗೆ ಸಿಎಂ ಪಟ್ಟವನ್ನ ಕಟ್ಟುವಂತಹ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾದ್ರೆ ಬಂಡೆಗಿಂತ ಮೊದಲೇ ಪರಂಗೆ ಪಟ್ಟ ಕಟ್ಟಲಾಗುತ್ತಾ? ಇದುವರೆಗೂ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ದಲಿತ ನಾಯಕ ಸಿಎಂ ಆದಂತಹ ಉದಾಹರಣೆ ಇಲ್ಲ. ಹಾಗಾಗಿ ಒಳ ಮೀಸಲಾತಿಯ ಕಿಚ್ಚನ್ನು ಆರಿಸಬೇಕು ಅಂದ್ರೆ, ಒಳ ಮೀಸಲಾತಿಯ ಆ ಕೆಂಡವನ್ನು ಆರಿಸಬೇಕು ಅಂದ್ರೆ ಹೈಕಮಾಂಡ್ ಮುಂದಿರುವಂಥದ್ದು ದಲಿತ ನಾಯಕನನ್ನ ಸಿಎಂ ಮಾಡಬೇಕು ಅಂತ. ಸದ್ಯಕ್ಕೆ ಮುಂಚೂಣಿಯಲ್ಲಿರುವ ಹೆಸರೇ ಪ್ರಸ್ತುತ ಗೃಹ ಸಚಿವರಾಗಿ ಕರ್ತವ್ಯ ನಿಭಾಯಿಸ್ತಾ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್. ಒಳ ಮೀಸಲಾತಿಯ ಕಿಚ್ಚನ್ನು ಆರಿಸಲು ಹೈಕಮಾಂಡ್
ಹೈ ವೋಲ್ಟೇಜ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಪರಮೇಶ್ವರ್ಗೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆ ಕನಕಪುರ ಬಂಡೆಗಿಂತ ಮೊದಲು. ಇದು ಒಳ ಮೀಸಲಾತಿ ಕಿಚ್ಚನ್ನು ಆರಿಸಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಹೈಕಮಾಂಡ್ ಈ ವಿಚಾರವಾಗಿ ಚರ್ಚೆಯನ್ನು ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ಇದು ಹೈಕಮಾಂಡ್ ಮಟ್ಟದಲ್ಲಿ ನಡೆಸಲಾಗಿದೆ ಅಂತ ಹೇಳಲಾಗ್ತಿರುವಂಥ ಈ ಪ್ಲಾನ್ ಏನಾದರೂ ಮುಂದಕ್ಕೆ ಅಂದರೆ ಈ ಚರ್ಚೆ ಮತ್ತಷ್ಟು ಎಕ್ಸಿಕ್ಯೂಟ್ ಆದರೆ ಈ ಪ್ಲಾನ್ ಬಹುಶಃ ಪರಮೇಶ್ವರ್ಗೆ ಸಿಎಂ ಪಟ್ಟವನ್ನು ಕಟ್ಟುವುದು ಖಚಿತ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದು ಫ್ರೀಡಮ್ ಟಿವಿಗೆ ಸಿಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ. ದೆಹಲಿಯಲ್ಲಿ ದಲಿತ ಸಿಎಂ ಪರಮ ರಹಸ್ಯ ಬಯಲಾಗ್ತಾ ಇದೆ, ಕುತೂಹಲ ಕಾರಣ ಆಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ತಾನು ಸಿಎಂ ಆಗಬೇಕು ಅಂತ ಹರಸಾಹಸ ಪಡ್ತಾ ಇರುವಂಥದ್ದು ಗೊತ್ತಿರುವಂಥ ವಿಚಾರ. ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂಥ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಜಲಸಂಪನ್ಮೂಲ ಸಚಿವರೂ ಆಗಿದ್ದಾರೆ, ಉಪಮುಖ್ಯಮಂತ್ರಿಯೂ ಆಗಿದ್ದಾರೆ. ಆದರೆ 2023ರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನನ್ನ ಪಾತ್ರವೂ ಕೂಡ ಇದೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ರು. ಅವರ ಬೆಂಬಲಿಗರು ಕೂಡ ಸಿಎಂ ಸ್ಥಾನದ ವಿಚಾರದಲ್ಲಿ 2.5 ವರ್ಷದ ಅಗ್ರಿಮೆಂಟ್ ಆಗಿದೆಯಾ, ಅದನ್ನು ಹೈಕಮಾಂಡ್ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಕೊಡ್ತಾ ಇದ್ದಂಥ ಹೇಳಿಕೆಗಳು, ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕೊಡ್ತಾ ಇದ್ದಂಥ ಹೇಳಿಕೆಗಳು, ಇದೆಲ್ಲವೂ ಕೂಡ ನಾವು ಗಮನಿಸಿದ್ದೀವಿ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ತಯಾರಾಯಿತು ಕರ್ನಾಟಕದ ಹೊಸ ಪೊಲಿಟಿಕಲ್ ಸ್ಕ್ರಿಪ್ಟ್. ಪರಂ ಪಟ್ಟಾಭಿಷೇಕಕ್ಕೆ ಸಿಎಂ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ಅವರನ್ನ ನನ್ನ ನಂತರದಲ್ಲಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡೋದಾದ್ರೆ ನನ್ನದೇನು ಅಭ್ಯಂತರವಿಲ್ಲ ಅನ್ನುವಂಥ ಒಲವನ್ನ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಮೊದಲೇ ದಲಿತ ನಾಯಕನಿಗೆ ಸಿಎಂ ಪಟ್ಟವನ್ನು ಕಟ್ಟುವ ಮೂಲಕ ದಲಿತ ವೋಟ್ಗಳನ್ನು ಕಾಂಗ್ರೆಸ್ ಸೆಳೆಯುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ದಲಿತ ಮತಗಳ ಒಗ್ಗೂಡುವಿಕೆಗೆ ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸ್ತಾ ಇದೆ. ಹಾಗಾದ್ರೆ ರಾಜ್ಯದಲ್ಲೂ ಜಾರಿಯಾಗಲಿದೆಯೇ ಶಿಂಧೆ ಮತ್ತು ಚೆನ್ನಿ ಮಾಡೆಲ್? ರಾಜ್ಯದಲ್ಲಿ ದಲಿತ ಸಿಎಂ ಕನಸನ್ನ ಈಡೇರಿಸುವಂತಹ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತಾ ದಲಿತ ಸಮುದಾಯ ದಶಕಗಳಿಂದ ಸಿಎಂ ಸ್ಥಾನದ ಕನಸನ್ನು ಕಾಣ್ತಾ ಇದೆ. ಇದುವರೆಗೂ ಕೂಡ ಯಾವುದೇ ಒಬ್ಬ ದಲಿತ ನಾಯಕ ಸಿಎಂ ಆದಂತಹ ಉದಾಹರಣೆಗಳು ಕರ್ನಾಟಕ ರಾಜ್ಯದಲ್ಲಿಲ್ಲ. ಪರಂ ಪಟ್ಟಾಭಿಷೇಕಕ್ಕೆ ಸಿದ್ದರಾಮಯ್ಯನವರು ನನ್ನದೇನು ಅಭ್ಯಂತರ ಇಲ್ಲ ಅಂತ ಏನಾದರೂ ಹೇಳಿದಾರ? ಚುನಾವಣೆಗೆ ಮೊದಲೇ ಅಂದರೆ ಮುಂಬರುವಂಥ 2028ರ ಅಸೆಂಬ್ಲಿ ಚುನಾವಣೆಗೂ ಮೊದಲೇ ಪರಮೇಶ್ವರ್ಗೆ ಒಬ್ಬ ದಲಿತ ನಾಯಕನಿಗೆ ಸಿಎಂ ಸ್ಥಾನವನ್ನು ಕಲ್ಪಿಸಿಕೊಡುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಫ್ರೀಡಮ್ ಟಿವಿಗೆ ಲಭ್ಯವಾಗ್ತಾ ಇದೆ. ಮುಂದಿನ ಚುನಾವಣೆ ಬೇಕಾದರೆ ಡಿ ಕೆ ಶಿ ನೇತೃತ್ವದಲ್ಲೇ ಎದುರಿಸೋದಕ್ಕೆ ನಿರ್ಧಾರವನ್ನ ಮಾಡೋಣ, ಚುನಾವಣೆಯಲ್ಲಿ ಗೆದ್ರೆ 5 ವರ್ಷ ಕನಕಪುರ ಬಂಡೆ ಸಿಎಂ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಅಥವಾ ಅಂತಹ ಚರ್ಚೆಗಳು ಕೂಡ ನಡೆದಿದೆ ಅಂತ ಹೇಳಲಾಗ್ತಿದೆ. ಆದರೆ ಕಾಂಗ್ರೆಸ್ ಕೋಟೆಯಲ್ಲಿ ಸದ್ಯ ಪರಮ ಸಂಚಲನ ಶುರುವಾಗಿದ್ದು ಪರಮೇಶ್ವರ್ ಅವರನ್ನ ನನ್ನ ನಂತರದಲ್ಲಿ ದಲಿತ ನಾಯಕರಾಗಿರುವಂಥ ಪರಮೇಶ್ವರ್ ಅವರನ್ನ ಸಿಎಂ ಸ್ಥಾನಕ್ಕೆ ಕುಳ್ಳಿರಿಸೋದಾದ್ರೆ ನನ್ನ ಅಭ್ಯಂತರವೇನೂ ಇಲ್ಲ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಒಲವನ್ನ ವ್ಯಕ್ತಪಡಿಸಿದಾರಾ ಗೊತ್ತಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿ ಖಂಡಿತವಾಗಲೂ ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ವೀಕ್ಷಕರೇ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದ್ರ ವಿಚಾರವಾಗಿ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳು, ಡಿ ಕೆ ಶಿಗೆ ಮುಂದಿನ ಚುನಾವಣೆಯ ಸಾರಥ್ಯವನ್ನ ವಹಿಸೋಣ 2028ಕ್ಕೆ, ಮುಂದಿನ ಚುನಾವಣೆ ಡಿ ಕೆ ಶಿ ನೇತೃತ್ವದಲ್ಲಿ ಎದುರಿಸೋಣ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಡಿ ಕೆನೇ ಸಿಎಂ ಆಗ್ತಾರೆ ಅನ್ನುವಂಥ ವಿಷಯ ಕೂಡ ಚರ್ಚೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ. ಸೊ ಹಾಗಾಗಿ ದೆಹಲಿಯಲ್ಲಿ ಸಿದ್ಧವಾಯಿತು ಹೈ ವೋಲ್ಟೇಜ್ ಸ್ಕ್ರಿಪ್ಟ್. ದಲಿತ ಸಿಎಂ ಪರಮ ರಹಸ್ಯ ಬಯಲಾಗಿದ್ದು ಪರಮೇಶ್ವರ್ ಖರ್ಗೆ ನಡುವಿನ ಮಾತುಕತೆ ಸಕ್ಸಸ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ಗೂ ಮೊದಲೇ ದಲಿತ ನಾಯಕ ಈಗಿನ ಹಾಲಿ ಗೃಹ ಸಚಿವರಾಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟವನ್ನು ಕಟ್ಟುವಂತಹ ಒಂದಷ್ಟು ಚರ್ಚೆಗಳಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥ ಅಪ್ಡೇಟ್ಸ್ ಮಾಹಿತಿಗಳು ಮತ್ತು ಎಕ್ಸ್ಕ್ಲೂಸಿವ್ ಸುದ್ದಿ ಫ್ರೀಡಮ್ ಟಿವಿಗೆ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.